ಕೋರ್ಟ್ನಲ್ಲಿ ಮತ್ತೆ ದರ್ಶನ್ ಹಾಸಿಗೆ ವಿಚಾರಣೆ ಪುನರಾರಂಭ ಆಗಿದೆ. ಇಷ್ಟೆಲ್ಲ ಹೇಳೋ ಬದಲು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಬಹುದಲ್ವಾ ಅಂತ ಹೇಳಿ ವಾದವನ್ನ ಮಾಡಲಾಗ್ತಾ ಇದೆ. ಇನ್ನು ಏನ್ ಕೊಡಬೇಕು ಅಂತ ಹೇಳಿ ಸಾಕು. ಸುನಿಲ್ ಕುಮಾರ್ ವಾದಕ್ಕೆ ಪ್ರಸನ್ನ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಜೈಲಿನಲ್ಲಿ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಒದಗಿಸಬೇಕು, ಏನೆಲ್ಲ ನೀಡಬೇಕು ಅದೆಲ್ಲವನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ನಿಮ್ಮ ಪ್ರಕಾರ ದರ್ಶನ್ ಅವರು ಏನ್ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಕೋರ್ಟ್ಗೆ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀರಾ ಅದನ್ನ ನೇರವಾಗಿ ಹೇಳಿ ಅಂತ ಹೇಳಿ ಪ್ರಸನ್ನ ಕುಮಾರ್ ಮಾತನಾಡ್ತಾ ಇದ್ದಾರೆ, ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಜೈಲಿಗೆ ಬಂದ ಎಲ್ಲ ವಿಐಪಿಗಳಿಗೂ ಇದೇ ಭದ್ರತೆ ಇರುತ್ತಾ? ದರ್ಶನ್ಗೆ ಮಾತ್ರ ಯಾಕಿಷ್ಟು ಸೆಕ್ಯೂರಿಟಿ? ಎಷ್ಟು ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರ್ತಾರೆ ನೋಡೋಣ. ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನ ಮಾತ್ರ ಇಡ್ತಾರೆ. ದರ್ಶನ್ಗೆ ಮಾತ್ರ ಇಷ್ಟೊಂದು ದಿನ ಯಾಕೆ ಅಂದ್ರೆ 1 ತಿಂಗಳು ಕಳೀತಾ ಬಂತು. ಆದ್ರೆ ಇವರು ಇನ್ನೂ ಅದೆಷ್ಟು ದಿನ ಇಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಸುನಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನಗಳ ಕಾಲ ಮಾತ್ರ ಇಡೋದಕ್ಕೆ ಅವಕಾಶ ಇದೆ. ದರ್ಶನ್ ಅವರು ಜೈಲಿಗೆ ಹೋಗಿ 1 ತಿಂಗಳು ಮುಗಿತಾ ಬಂದಿದೆ. ಇಲ್ಲಿಯವರೆಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಯಾಕೆ? ಬೇರೆ ಬೇರೆ ಆರೋಪಿಗಳಿಗೆ ಇದೇ ರೀತಿಯಾಗಿ ನಡೆಸಿಕೊಳ್ಳಲಾಗ್ತಾ ಇದೆಯಾ? ಇದೇ ರೀತಿಯಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ಬೇರೆ ಆರೋಪಿಗಳನ್ನ ಇರಿಸಿದ್ದಾರಾ? ಅವರಿಗೆ ಇಲ್ಲದೆ ಇರುವಂತಹ ರೂಲ್ಸ್ ದರ್ಶನ್ಗೆ ಯಾಕೆ? ಬೇರೊಬ್ಬರಿಗೊಂದು ನ್ಯಾಯ, ದರ್ಶನ್ಗೆ ಒಂದು ನ್ಯಾಯನ? ಎಲ್ಲ ಆರೋಪಿಗಳನ್ನ ಒಂದೇ ರೀತಿಯಾಗಿ ನೋಡಬೇಕು. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಎಂತೆಂತ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ. ದರ್ಶನ್ ಪರ ವಕೀಲ ವಾದವನ್ನ ಮಾಡ್ತಾ ಇದ್ದಾರೆ. ಬೇರೆ ಕೇಸ್ ವಿಚಾರ ಈಗ ಬೇಡ, ಅದನ್ನು ಬಿಡಿ, ಸಮಯ ಕಡಿಮೆ ಇದೆ, ಈ ಕೇಸ್ ವಿಚಾರ ಮಾತಾಡಿ ಅಂತ ಹೇಳಿ ಜಡ್ಜ್ ಹೇಳ್ತಾ ಇದ್ದಾರೆ. 45 ದಿನಗಳಿಂದ ಇವರು ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಯಾಕೆ? ಉಮೇಶ್ ರೆಡ್ಡಿಗೆ ಐಷಾರಾಮಿ ಸೌಲಭ್ಯವನ್ನ ನೀಡಿದ್ದಾರೆ. ಅದರ ದಾಖಲೆಗಳನ್ನ ಕೊಡ್ತೀನಿ ಬೇಕಿದ್ದರೆ ಅಂತ ಸುನಿಲ್ ಹೇಳ್ತಾ ಇದ್ದಾರೆ. ಬೇರೆ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ದರ್ಶನ್ ಬಗ್ಗೆ ಮಾತನಾಡಿ, ನಿಮಗೆ ಏನು ಬೇಕೋ ಅದನ್ನ ಮಾತ್ರ ಕೇಳಿ ಅಂತ ಹೇಳಿ ಜಡ್ಜ್ ಹೇಳ್ತಾ ಇದ್ದಾರೆ. ಸಮಯಾವಕಾಶ ಇಲ್ಲ, ಬೇರೆ ಕೇಸ್ ವಿಚಾರ ಈಗ ಬೇಡ, ಅದನ್ನ ಬಿಟ್ಬಿಡಿ, ದರ್ಶನ್ಗೆ ಏನು ಬೇಕೋ ಅದನ್ನ ನೇರವಾಗಿ ಕೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ನೇರವಾಗಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಜಡ್ಜ್. ಸಮಯಾವಕಾಶ ಇಲ್ಲ, ಬೇರೆ ಬೇರೆ ಕೇಸ್ಗಳು ಕೂಡ ಇರುತ್ತೆ, ಮತ್ತೆ ಲಂಚ್ ಟೈಮ್ ಕೂಡ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಬೇರೆ ಕೇಸ್ಗಳು ಕೂಡ ಇರುತ್ತೆ, ಅದನ್ನು ಕೂಡ ವಿಚಾರಣೆ ನಡೆಸಬೇಕಾಗತ್ತೆ. ಹಾಗಾಗಿ ಸಮಯಾವಕಾಶ ಕಡಿಮೆ ಇದೆ. ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡೋದು, ಮಾತನಾಡೋದನ್ನ ಬಿಟ್ಬಿಡಿ, ದರ್ಶನ್ಗೆ ಏನು ಬೇಕು ಅದನ್ನ ಮಾತ್ರ ಮಾತನಾಡಿ ಅಂತ ಹೇಳಿ ಜಡ್ಜ್ ಸುನಿಲ್ ಅವರ ಬಳಿ ಹೇಳ್ತಾ ಇದ್ದಾರೆ. ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದಂತಹ ದರ್ಶನ್ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ಆರೋಪಿಗಳನ್ನ ಇದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರಾ? ಇಲ್ವಲ್ಲ. ಅವ್ರು ಯಾರಿಗೂ ಇಲ್ಲದೆ ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದರ್ಶನ್ಗೆ ಯಾಕೆ? ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನಗಳ ಕಾಲ ಮಾತ್ರ ಇರಿಸಬೇಕು. ಬಟ್ ಅದು ರೂಲ್ಸ್ ಅಲ್ವಾ? ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ ಹಾಗೆ ಆಗೋದಿಲ್ವಾ? ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ? ನಿಮ್ಮ ಜೈಲ್ ಮ್ಯಾನ್ಯುಯಲ್ ಪ್ರಕಾರವೇ ನೀವು ಎಲ್ಲವನ್ನ ಕೊಡ್ತಾ ಇದ್ದೀರಿ ಅನ್ನೋದೇ ಆದ್ರೆ ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ದರ್ಶನ್ರನ್ನ ನಡೆಸ್ಕೊಳ್ಳಿ. ಯಾಕೆ ನಡೆಸ್ಕೊಳ್ತಾ ಇಲ್ಲ? ನೀವೇ ಹೇಳ್ತಾ ಇದ್ದೀರಿ ಅವ್ರು ಯಾವ ಸೆಲೆಬ್ರಿಟಿನೂ ಅಲ್ಲ ಅಂತ ಹೇಳಿ. ಹಾಗಿದ್ರೆ ಸೆಲೆಬ್ರಿಟಿ ಅಲ್ಲ, ಅವರೊಬ್ರು ಆರೋಪಿ ಅನ್ನೋದಾದ್ರೆ ಆರೋಪಿಯನ್ನ ಆರೋಪಿಯ ರೀತಿಯಾಗಿ ನಡೆಸ್ಕೊಳ್ಳಿ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಎಸ್ಪಿಪಿ ಅವರು ಕೂಡ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೇನು ಬೇಕು ಅದನ್ನ ಕೇಳಿ ಡೈರೆಕ್ಟ್ ಆಗಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪಿಪಿ ಜೈಲಾಧಿಕಾರಿಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುನಿಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಅವರು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ.